ನಮ್ಮ ಕ್ಷೇತ್ರದಲ್ಲಿ ಮುನಿರತ್ನವರು ಅಣ್ಣನವರು ಇವತ್ತು ಭಾಳ ಹೆಚ್ಚಿನ ರೀತಿಯಲ್ಲಿ ಲೀಡ್ನಲ್ಲಿ ಗೆಲ್ತಾ ಇದ್ದೀವಿ. ನಮ್ಮ ರಾಜ್ಯದ ಕ್ಷೇತ್ರ ಏನಿವತ್ತು BJP ಟಿಕೆಟ್ ಕೊಟ್ಟಿದ್ದವ್ರಿಗೆ ಏನಿವತ್ತು 17 ಜನ ರಾಜೀನಾಮೆ ಕೊಟ್ಟು ಬೇರೆ ಪಕ್ಷದಿಂದ ಬಂದಿದ್ದರು, ಎಲ್ಲರೂ ಗೆದ್ದಿದ್ರು. ಇವತ್ತು 2 ಕ್ಷೇತ್ರ ಮಾತ್ರ ಬ್ಯಾಲೆನ್ಸ್ ಇತ್ತು. ಈಗಾಗಲೇ ಒಂದು ಕ್ಷೇತ್ರ ನಮಗೆ ಜನ ಕೈ ಹಿಡಿದವ್ರೆ. ಇವತ್ತು RR ನಗರದಲ್ಲಿ ಮುನಿರತ್ನವ್ರನ್ನ ಸೋಲಿಸುವಂಥ ವ್ಯಕ್ತಿ ಬೇರೆ ಕ್ಯಾಂಡಿಡೇಟ್ ಯಾರೂ ಇಲ್ಲ. ಯಾತಕ್ಕೋಸ್ಕರ ಅಂದರೆ ಇಲ್ಲಿ ಇವತ್ತು ನಮ್ಮ ರಾಜೇಶ್ವರದಲ್ಲಿ ಮುನಿರತ್ನಣ್ಣವರು ಅವರು ಮಾಡಿರುವಂಥ ಕಾಮಗಾರಿ, ಅವ್ರು ಮಾಡಿರುವಂಥ ಕೆಲಸ, ಅವ್ರು ಮಾಡಿರುವಂಥ ಒಂದು ಇದು ಭಾಳ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಇವತ್ತು ಜನ ಮತದಾನ ಮಾಡಿ ಬೇರೆ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ರು, ಇಲ್ಲ ನಮ್ಮ ಗೌಡರನ್ನ ನಾವು ಒಂದು ಕಡೆ ನಾವು ವಿಂಗಡಣೆ ಮಾಡಿಬಿಡ್ತೀವಿ, ನಾವು ಕೊಟ್ಟುಬಿಡ್ತೀವಿ. ಇವತ್ತು ಯಾವುದೇ ರೀತಿ ಜಾತಿ ರಾಜಕಾರಣ ಇಲ್ಲಿ ನಡೆಯೋದಿಲ್ಲ, ನಡೆಯೋದು ಇಲ್ಲ. ನಮ್ಮ ಮುನಿರತ್ನಣ್ಣವ್ರು ಯಾವುದಕ್ಕೆ ನಿಂತ್ಕೊಂಡ್ರು ವಿನ್ನು, ನಾವೆಲ್ಲ ಅವ್ರ ಜೊತೆಲಿದ್ದೀವಿ. ಈ ಭಾಗದಲ್ಲಿ ನಾವು ಇನ್ನೂ ಮುಂದೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುವಂಥ ಭಾಳ ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಕಾರ್ಯಕ್ರಮದ ಜೊತೆಲಿದ್ದೀವಿ. ಇವತ್ತು ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ಮತದಾರರಿಗೆ ಮುನಿರತ್ನವ್ರ ಪರವಾಗಿ ನಾವು ಅವ್ರಿಗೆ ಭಾಳ ನಾವು ಒಂದು ನಂಬಿಕೆಯನ್ನು ಇಟ್ಟು ನಾವೇನು ಮಾಡಿದ್ದೋ ಅದು ಯಶಸ್ವಿ ಆಗಿದ್ದೀವಿ. ಇವತ್ತು ನಮ್ಮ ಮತದಾರರಿಗೆ ಎಲ್ಲರಿಗೂ ನಮ್ಮ ಪಾರ್ಟಿ ಪರವಾಗಿ ಅವರು ಗೆಲ್ಲೋದಕ್ಕೆ ಕಾರಣ ಹೇಳಿ ಸರ್. ಕಾರಣ ಅವ್ರು ಮಾಡಿರುವಂಥ ಕೆಲಸ, ಅವ್ರು ಮಾಡಿರುವಂಥ ಕಾಮಗಾರಿ, ಅವ್ರು ಏನಿವತ್ತು ಕೊರೋನಾ ಟೈಮ್ನಲ್ಲಿ 3 ತಿಂಗಳು ಬಡವರಿಗೆ ಅಕ್ಕಿ ಕೊಟ್ಟದ್ದು ಇರ್ಬೋದು, ಅವ್ರಿಗೆ ಕಿಟ್ಟನ್ನು ಕೊಟ್ಟದ್ದು ಇರ್ಬೋದು, ಇಲ್ಲಿ ಯಾರೇ ಹೋಗಲಿ ಯಾರೇ ಬರಲಿ ಎಲ್ಲರಿಗೂ ಗುರುತಿಸಿ ಅವರು ಯಾರೇ ನಿಂತಿದ್ರು 100 ಅಡಿ ದೂರ ನಿಂತಿದ್ರು ಅವ್ರು ಕರೆದು ಮಾತಾಡಿಸುವಂಥ ವ್ಯಕ್ತಿ. ಅದಕ್ಕೋಸ್ಕರ ಇವತ್ತು ನಮ್ಮ ಮುನಿರತ್ನ ಅವರು ಮಿನಿಸ್ಟರ್ ಆಗ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾವ್ರೆ.